ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚರ್ಚೆ ವಿಷಯ ಅಂದರೆ, ಒಬ್ಬ ವ್ಯಕ್ತಿ ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಒಂದು ಸಿನಿಮಾ ರಂಗದ ಮೂಲಕ ಹೆಸರು ಮಾಡಿ ಈಗ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡುತ್ತಿರುವಂತಹ ಒಂದು ಜಾತಕದ ವಿಶ್ಲೇಷಣೆಯನ್ನು ಜ್ಯೋತಿಷ್ಯದ ಮೂಲಕ ಸರಳ ಸುಲಭ ರೀತಿಯಲ್ಲಿ ನಾವು ನೋಡೋಣ. ಪ್ರಿಯ ವೀಕ್ಷಕರೇ, ಯಾವುದೇ ಒಬ್ಬ ವ್ಯಕ್ತಿ ಅವ್ರು ಏನಾಗಬೇಕು, ಜೀವನದಲ್ಲಿ ಏನು ಹೆಸರು ಮಾಡಬೇಕು, ಎಷ್ಟು ಹಣ ಸಂಪಾದನೆ ಮಾಡಬೇಕು, ಯಾವ ವೃತ್ತಿಗೆ ಹೋಗಬೇಕು, ಇದೆಲ್ಲ ಕಂಪ್ಲೀಟು ನಾವು ಅವರು ಹುಟ್ಟಿದ ಜಾತಕದ ದಿನಾಂಕ, ಸಮಯ ಹಾಗೂ ವರ್ಷದ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ಹೀಗಾಗಿ ಜ್ಯೋತಿಷ್ಯ ಜನಸಾಮಾನ್ಯರ ಬದುಕಿನಲ್ಲಿ ಬಹಳ ಪರಿಣಾಮವನ್ನು ಬೀರುತ್ತದೆ. ಕಾರಣ ಇಷ್ಟೇ, ಒಬ್ಬ ವ್ಯಕ್ತಿಯ ಜೀವನ ಹುಟ್ಟಿನಿಂದ ಅವನು ಬೆಳೆದು ದೊಡ್ಡವನಾಗಿ ಅವನು ಏನೋ ಒಂದು ಹೆಸರು ಮಾಡ್ತಾನೆ, ಆಗ ಹಣ ಆಸ್ತಿ ಸಂಪಾದನೆ ಮಾಡ್ತಾನೆ, ಹಾಗೆ ಯಾವ ವೃತ್ತಿ ಮಾಡ್ತಾನೆ ಅನ್ನೋದನ್ನು ನಿಖರವಾಗಿ, ಸ್ಪಷ್ಟವಾಗಿ, ಸರಳವಾಗಿ ನಾವು ಅವ್ರು ಹುಟ್ಟಿದ ದಿನಾಂಕದಲ್ಲೇ ಹಾಗೂ ವರ್ಷದಲ್ಲೇ ನೋಡ್ಬೋದಾಗಿದೆ. ಪ್ರಿಯ ವೀಕ್ಷಕರೇ, ಇವತ್ತಿನ ಚರ್ಚೆಯ ಮೂಲ ಉದ್ದೇಶ ತಮಿಳು ನಟ ವಿಜಯ್ ಚಂದ್ರಶೇಖರ್. ಇವೆಲ್ಲ ಕೇಳಿರ್ತೀರ. ಇವರು ಚಿತ್ರರಂಗ ಬಿಟ್ಟು ಈಗ ರಾಜಕೀಯ ರಂಗ ಪ್ರವೇಶ ಮಾಡ್ತಿದ್ದಾರೆ. ಇವರು ಜಾತಕದ ಒಂದು ವಿಶ್ಲೇಷಣೆಯನ್ನು ನಾವು ಮಾಡೋಣ. ಪ್ರಿಯ ವೀಕ್ಷಕರೇ, ಇವರು ಹುಟ್ಟಿರೋದು 22ನೇ ತಾರೀಕು ಜೂನು 22/6/1974 ಇಸ್ವಿ, ಚೆನ್ನೈಯಲ್ಲಿ. ಇವರು ಹುಟ್ಟಿರೋದು ಬಡತನದಲ್ಲೇ. ಆದರೂ ಬೇಗ ಸಡನ್ಲಿ ಒಂದು 22-23 ವರ್ಷಕ್ಕೆ ಸಿನಿಮಾ ರಂಗ ಪ್ರವೇಶ ಮಾಡಿ 28-30 ವರ್ಷ ಸಿನಿಮಾ ರಂಗದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಹೆಸರು ಮಾಡಿ ಈಗ ರಾಜಕೀಯ ಪ್ರವೇಶವನ್ನು ಮಾಡ್ತಿರ್ತಾರೆ. ಇದು ಹೆಂಗೆ ಸಾಧ್ಯ ಅನ್ನೋದನ್ನು ನಾವು ಅವ್ರ ಜಾತಕದ ಮೂಲಕ ತಿಳ್ಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಅವ್ರು ಹುಟ್ಟಿರೋ ನಂಬರ್ ನೋಡಿ 22-4. ಅಂದರೆ ಇದು ತೋರಿಸೋದೇನು ಅಂದರೆ ಕಮ್ಯುನಿಕೇಷನ್, ಅಂದರೆ ಯಾವ್ದಾದ್ರು ಒಂದು ರಂಗ, ಚಿತ್ರರಂಗ ಇರ್ಬೋದು, ರಾಜಕೀಯ ರಂಗ ಇರ್ಬೋದು. ಈಗ ಪ್ರಸ್ತುತ ಅವರು ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ. 6 ಸಂಖ್ಯೆ ತಿಂಗಳು, ಅದು ಚಿತ್ರರಂಗದ ಅಂದರೆ ಸಿನಿಮಾ ಆ್ಯಕ್ಟರ್ ಆಗೋದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಲಾಸ್ಟ್ ನಂಬರ್ ನೋಡಿ 4, ಅದು ಅಷ್ಟೇ ಕಮ್ಯುನಿಕೇಷನ್, ಅಂದರೆ ಒಂದು ಚಿತ್ರರಂಗದಿಂದ ಗುರುತಿಸಿಕೊಂಡಿರುವಂಥವರು. ಪ್ರಿಯ ವೀಕ್ಷಕರೇ, ಇವರು ವಿಜಯ್ ಅವರು ಹುಟ್ಟಿರೋದು ಕನ್ಯಾ ಲಗ್ನ, ಕಟಕ ರಾಶಿ. ಲಗ್ನಾಧಿಪತಿ ಹೋಗಿ ಕರ್ಮಸ್ಥಾನದಲ್ಲಿ ಕೂತಿದ್ದಾನೆ, ರಾಶಾಧಿಪತಿ ಹೋಗಿ ಲಾಭಸ್ಥಾನದಲ್ಲಿ ಕೂತಿದ್ದಾನೆ. ಇದೊಂದು ಬಹಳ ಅತ್ಯದ್ಭುತ ಯೋಗ ಇರುವಂಥ ಜಾತಕ. ಪ್ರಿಯ ವೀಕ್ಷಕರೇ, ಕೋಇನ್ಸಿಡೆನ್ಸ್ ನೋಡಿ, ತಮಿಳುನಾಡಲ್ಲಿ ಸಾಮಾನ್ಯವಾಗಿ ಜಯಲಲಿತಾಗಿಂತ ಮುಂಚೆಯಿಂದಲೂ ಸಿನಿಮಾ ರಂಗದವರು ರಾಜಕೀಯ ಜೀವನದಲ್ಲಿ ಹೆಸರು ಮಾಡುವಂಥ ಒಂದು ಯೋಗ. ಕಾರಣ ಇಷ್ಟೇ, ತಮಿಳುನಾಡು ತುಲಾರಾಶಿ ಸಂಬಂಧಪಟ್ಟಂತೆ ಬರುವುದರಿಂದ ಅಲ್ಲಿ ಚಿತ್ರರಂಗದಿಂದ ಬಂದ ವ್ಯಕ್ತಿಯನ್ನು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ನೋಡುವಂತಹ ಅವಕಾಶವನ್ನು ಜನರು ಮಾಡಿಕೊಳ್ತಾರೆ. ಇವ್ರದ್ದು ಸಹ, ವಿಜಯ್ ಅವ್ರದ್ದು ಕೂಡ ಸೇಮ್. ಹೇಗೆ ಜಯಲಲಿತಾ ಚಿತ್ರರಂಗದಿಂದ ಬಂದು ರಾಜಕೀಯ ಪ್ರವೇಶಿಸಿ ಹೋರಾಟಗಳನ್ನು ಮಾಡಿ 3 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ಸೇವೆ ಸಲ್ಲಿಸಿದ್ರು, ಹಾಗೆಯೇ ವಿಜಯ್ ಅವ್ರ ಜಾತಕನೂ ಕೂಡ ಅತ್ಯುನ್ನತವಾದ ಯೋಗವನ್ನು ಹೊಂದಿದೆ. ಹೇಗೆ ಅಂತೀರಾ? ಅವರ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಜೊತೆಗೆ ಬುಧಾದಿತ್ಯ ಯೋಗ ಹೊಂದಿದ್ದಾರೆ.
ಹಾಗೂ ಲಾಭಸ್ಥಾನದಲ್ಲಿ ಶಶಿಮಂಗಳ ಯೋಗ ಇರೋದರಿಂದ ಇವರು ಎಲ್ಲೇ ಹೋದರೂ ಅಷ್ಟೇ, ಸಿನಿಮಾ ರಂಗನೇ ಆಗ್ಬೋದು ಅಥವಾ ರಾಜಕೀಯ ಕ್ಷೇತ್ರನೇ ಆಗ್ಬೋದು, ಎಲ್ಲೇ ಹೋದರೂ ಆಕರ್ಷಕ ವ್ಯಕ್ತಿತ್ವ. ಅವರನ್ನು ನೋಡಲೇಬೇಕು ಅನ್ನೋ ಜನಾಕರ್ಷಣೆ ಜಾಸ್ತಿ. ಹಾಗಾಗಿ ಪ್ರಸ್ತುತ ಅವರಿಗೆ ಶುಕ್ರದಶೆ ನಡೀತಿರೋದ್ರಿಂದ ಅವರು ರಾಜಕೀಯ ಪ್ರವೇಶ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. TMK ಅನ್ನೋ ಒಂದು ಸ್ವಂತ ಪಕ್ಷವನ್ನು ಕಟ್ಟಿ ತಾವೇ ಚೀಫ್ ಮಿನಿಸ್ಟರ್ ಎಂಬ ಘೋಷಣೆಯ ಮೂಲಕ ರಾಜಕೀಯ ರಂಗ ಪ್ರವೇಶ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಇವರ ಜಾತಕದ ಪ್ರಕಾರ ಬುಧಾದಿತ್ಯ ಯೋಗ ಹಾಗೂ ಶಶಿಮಂಗಳ ಯೋಗದಿಂದ ಇವರು ರಾಜಕೀಯದಲ್ಲಿ ಜಯಲಲಿತಾ ಹೇಗೆ 2-3 ಟರ್ಮ್ ಚೀಫ್ ಮಿನಿಸ್ಟರ್ ಆಯ್ಕೆಯಾಗಿ ಸೇವೆ ಸಲ್ಲಿಸಿದರೋ ಅದೇ ರೀತಿಯಾಗಿ ಇವರೂ ಕೂಡ ತಮಿಳುನಾಡಿನ ಫ್ಯೂಚರ್ ಮುಖ್ಯಮಂತ್ರಿಯಾಗಿ 2-3 ಟರ್ಮ್ ಚೀಫ್ ಮಿನಿಸ್ಟರ್ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತಹ ಎಲ್ಲ ಸಾಧ್ಯತೆಯನ್ನು ಇವರ ಜಾತಕ, ಇವರ ಲಗ್ನ ದಶಾಫಲ ಹೊಂದಿದೆ. ಸೊ ಪ್ರಿಯ ವೀಕ್ಷಕರೇ, ನಾವು ಒಂದು ತಿಳ್ಕೊಬೇಕು, ನಾವು ಹುಟ್ಟಿದಾಗಲೇ ನಮ್ಮ ಭವಿಷ್ಯ ನಿರ್ಧರಿತ. ನಮ್ಮ ಜಾತಕ ನೋಡಿದ್ರೆ ಸಾಕು, ನಾವೇನು ಹೆಸರು ಮಾಡ್ತೀವಿ, ಏನು ಹಣ ಸಂಪಾದನೆ ಮಾಡ್ತೀವಿ, ಯಾವ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತೀವಿ ಅನ್ನೋದನ್ನು ಸುಲಭವಾಗಿ ಸರಳವಾಗಿ ಜ್ಯೋತಿಷ್ಯದ ಮೂಲಕ ತಿಳ್ಕೊಬಹುದಾಗಿದೆ. ಹಾಗಾಗಿ ವಿಜಯ್ ಅವ್ರ ಜಾತಕನೂ ಕೂಡ ಮುಂದೆ 2032-33 ನಂತರ ಅತ್ಯದ್ಭುತ ಯೋಗವನ್ನು, ರಾಜಕೀಯ ರಂಗದಲ್ಲಿ ಅತ್ಯುನ್ನತ ಸ್ಥಾನವನ್ನು ಜಯಲಲಿತಾ ಅವರಿಗೆ ಹೇಗೆ ತಂದುಕೊಟ್ಟಿತ್ತು ಹಾಗೆಯೇ ಇವ್ರಿಗೂ ಕೂಡ ಅತ್ಯುನ್ನತ ಸ್ಥಾನವನ್ನು, ತನ್ನದೇ ಆದ ಒಂದು ಛಾಪನ್ನು ಮೂಡಿಸುವಂತಹ ಎಲ್ಲ ರೀತಿಯ ಶುಭ ಯೋಗಗಳನ್ನು ಅವರ ಜಾತಕದಲ್ಲಿ, ಲಗ್ನದಲ್ಲಿ ನಾವು ಕಾಣಬಹುದಾಗಿದೆ. ನಮಸ್ಕಾರ.